ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸೀರೀಸ್ ಮೇಲೆ ಕ್ವೆಶ್ಚನ್ಸ್ಗಳನ್ನು ಚರ್ಚೆ ಮಾಡುವ. ಸೊ ಈ ಒಂದು ಸೀರೀಸ್ ಮೇಲೆ ಅಟ್ಲೀಸ್ಟ್ 2 ಕ್ವೆಶ್ಚನ್ಸ್ಗಳನ್ನು ನಿಮಗೆ ಮುಂಬರುವ ಈ ಒಂದು ಲ್ಯಾಂಡ್ ಸರ್ವೇರಲ್ಲಿ ಕೇಳ್ತಾರೆ. ಓಕೆ, ಸೊ ಈಗ ಆಲ್ರೆಡಿ ಒಂದು ಕ್ಲಾಸ್ಗಳನ್ನು ಮಾಡಿದ್ದೀವಿ, ಬಟ್ ಇಲ್ಲಿ ಪ್ರಾಕ್ಟಿಕಲ್ ಆಗಿ ವಿವಿಧ ಒಂದು ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಈ ಒಂದು ಸೀರೀಸ್ ಕ್ವೆಶ್ಚನ್ಗಳನ್ನು ಪ್ರಾಕ್ಟೀಸ್ ಮಾಡೋಣ. ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶ್ಚನ್. ಇಲ್ಲಿ ನೋಡಿ ನಂಬರ್ಸ್ ಏನು ಕೊಟ್ಟಿದ್ದಾರೆ ಮತ್ತೊಮ್ಮೆ ಬರ್ಕೊಳ್ಳೋಣ. 8, 18, 38, 78, 158. ನೆಕ್ಸ್ಟ್ ಕ್ವೆಶ್ಚನ್ ಮಾರ್ಕ್. ಇಲ್ಲಿ ಸ್ವಲ್ಪ ನಂಬರ್ಗಳನ್ನು ಒಮ್ಮೆ ನೀವು ನೋಡ್ಕೊಳ್ಳಿ. ನೋಡಿ 8 ಆದಮೇಲೆ 18, 38, 78, 158 ಅಂದರೆ ಒಂದು ಲೆವೆಲ್ ಆಗಿ ಒಂದು ಲೆವೆಲ್ ಒಂದು ಕ್ರಮೇಣ ಏನಪ್ಪ ಹೆಚ್ಚಿಗಾಗಿದೆ. ಸೊ ಈಗ ನಾವು ಚೆಕ್ ಮಾಡೋಣ, ಈ ಒಂದಕ್ಕೊಂದು 2 ಟೈಮ್ಸ್ ಇದಾವ ಅಥವಾ 3 ಟೈಮ್ಸ್ ಇದಾವ ಅಂತ ನೋಡೋಣ ಒಮ್ಮೆ. ಈಗ 8 ಎಷ್ಟು ನೋಡಿ, 8 × 2 ಎಷ್ಟು 16, ಹೌದಾ? 16 ಇದೆ, ಬಟ್ +2 ಹೆಚ್ಚಿಗಿದೆ. ಇಲ್ಲಿ ಎಷ್ಟಾಯಿತು 18. ಇದನ್ನು ಚೆಕ್ ಮಾಡೋಣ. 18 × 2 ಅಂದರೆ 36 +2 38 ಬಂತು. ಸೊ ಇದನ್ನು ನೋಡೋಣ. ನೆಕ್ಸ್ಟು 38 × 2 76 +2. ಓಕೆ, ಕರೆಕ್ಟ್ ಅದ. ನೆಕ್ಸ್ಟ್ ಇದು 78 × 2, ಸೊ ಇದು 156 +2 ಆಗುತ್ತಾ. ಸೊ ಕರೆಕ್ಟ್ ಇದೆ, ಒಂದಕ್ಕೊಂದು ಏನಾಗುತ್ತಾ ಸ್ಯಾಟಿಸ್ಫೈ ಆಗುತ್ತಾ. ಸೊ ನೆಕ್ಸ್ಟ್ ಏನು ಮಾಡೋಣ, 158 × 2. 158 ಅಂದರೆ ಎಷ್ಟು 158 × 2 2 2 16 1 316 ಬಂತು. ಓಕೆ, ಇಲ್ಲಿ 316 ಬಂದಮೇಲೆ ಇಲ್ಲಿ +2 ಮಾಡಿದ್ದೇವಲ್ಲ, ಸೊ ಇದಕ್ಕೂ +2 ಮಾಡೋಣ. +2 ಮಾಡಿದ್ರೆ ಎಷ್ಟು ಬಂತು 318 ನೋಡಿ. ಸೊ ಇಲ್ಲಿ ಅದಕ್ಕೆ ಕರೆಕ್ಟ್ ಆನ್ಸರ್ ಏನು ಬರುತ್ತಾ 318. ಈ ರೀತಿ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇದು ಕೂಡ ಸಿರೀಸ್ ಕ್ವೆಶ್ಚನ್ನೇ, ಸ್ವಲ್ಪ ಲೆಟರ್ ಮತ್ತು ನಂಬರ್ಸ್ ಮೇಲೆ ಇದೆ ಇದು. ಈಗ ಏನಿದೆ ಇಲ್ಲಿ TJM 10, ULP 12, PNS 14. ಓಕೆ, ಹೀಗೆ ಕಂಟಿನ್ಯೂ ಅದ. ಜಸ್ಟ್ ನಾವು ಮೊದಲ 2 ಲೆಟರ್ಸನ್ನು ಕಂಪ್ಯಾರಿಸನ್ ಮಾಡೋಣ. ಈಗ ಟಿ ಅದ, ಜಸ್ಟ್ ಮಿನಿಟ್. TUV ನೋಡಿ, ಇದು TUVWX. ನೆಕ್ಸ್ಟ್ ಏನು ಬರುತ್ತಾ Y ಬರುತ್ತಾ Y. ಆಮೇಲೆ ಜೆ ಆದಮೇಲೆ IJKL ಅಂದರೆ 2 ಲೆಟರ್ಸ್ ಜಂಪ್ ಆಗುತ್ತಾ KL. ನೆಕ್ಸ್ಟ್ MNOP ಬಂದಿದೆ ನೋಡಿ P. ಆಮೇಲೆ QR. ಓಕೆ, QR. ST ಬರುತ್ತೆ ಇಲ್ಲಿ ನೋಡಿ. ನೆಕ್ಸ್ಟ್ ನಮ್ಮದು YT ಬಂತು. ಆಮೇಲೆ ಇನ್ನೊಂದು ಲೆಟ್ರ್ ನೋಡೋಣ, ಅಥವಾ ನಂಬರ್ ನೋಡೋ ಅಂದ್ರೆ ನಂಬರ್ ನೋಡೋಣ. ಓಕೆ, ಈಗ ನಂಬರ್ ನೋಡಿ, ಈಗ ಜಸ್ಟ್ ಇದೊಂದು ಲೆಟ್ರ್ ಬಿಡಿ. 10, 12, 14, 16, 18 ಅಂದರೆ 2 ಜಂಪ್ ಆಗಿದೆ. ಓಕೆ, +2 ಆಗಿದೆ. ಸೊ ಲಾಸ್ಟ್ 12 18 ಇದೆ ಅಂದರೆ 20 ಬರುತ್ತೆ ನಮಗೂ. YT 20 ನೋಡಿ, ಆಪ್ಷನಲ್ಲಿ ಯಾವುದಿದೆ YT B20. ಇಲ್ಲಿ ನಡುವಿಂದು B ಏನು ನೋಡಿ, ಇಲ್ಲಿ B ಸೇಮ್ ಅದ. ಓಕೆ, B ಬಂದೇ ಬರುತ್ತೆ. ಹೀಗೆ ನೀವು ಟೈಮ್ ವೇಸ್ಟ್ ಮಾಡೋದಿಲ್ಲ. ಈಗ YT ಅಂದ್ರೇನು, ಆಪ್ಷನ್ 3 ಮತ್ತು 4 ಮಾತ್ರ ಇದೆ, ಇಲ್ಲೆಲ್ಲ YS ಇದೆ. ಸೊ ಅದಕ್ಕೆ ಅವು ಎಲಿಮಿನೇಟ್ ಆಗ್ತವೆ. ಇಲ್ಲಿ ನಮಗೆ YTB ಕಾಮನ್ ಅದ, YTB ಬರುತ್ತೆ. ಬಟ್ ಇಲ್ಲಿ 20, 21 ಅಷ್ಟೇ ಚೇಂಜಸ್ ಅದ, ನಮಗಿಲ್ಲಿ 20 ಬರುತ್ತಾ. ಓಕೆ, ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ 4. ನೆಕ್ಸ್ಟ್ ಕ್ವೆಶ್ಚನು ನೋಡಿ, ಇಲ್ಲಿ 142, 150, 123, 187, 62. ನೆಕ್ಸ್ಟ್ ಕ್ವೆಶ್ಚನ್ ಮಾರ್ಕ್ ಇದೆ. ಇಲ್ಲಿ ನಂಬರ್ಗಳ ಒಂದು ಸಿರೀಸನ್ನು ನೋಡ್ತಾ ಇದ್ದಾರೆ, ನಿಮ್ಗೇನು ಅನ್ಸುತ್ತಾ?
ಜಸ್ಟ್ ಒಂದು ಚೆಕ್ ಮಾಡೋಣ. ಟೆಸ್ಟಿಂಗ್ ಒಮ್ಮೆ ಏನು ಮಾಡ್ತೀರಿ ನೀವು, ನಾರ್ಮಲಾಗಿ ನಂಬರ್ ಸೀರೀಸ್ ಅಂದ ಕೂಡಲೇ ಡಿಫ್ರೆನ್ಸನ್ನು ಚೆಕ್ ಮಾಡ್ತೀರಿ. ಓಕೆ, ಮಾಡೋಣ, ಒಂದು ಟೈಮ್ ಮಾಡೋಣ. ಓಕೆ, ಇಲ್ಲೇನದ 142 150 8 ಡಿಫ್ರೆನ್ಸ್ ಅದ. ಇಲ್ಲಿ ಅಂದರೆ ಇಲ್ಲಿ +8 ಆಗಿದೆ. ಓಕೆ, ಇಲ್ಲಿ +8, ಇಲ್ಲಿ -27. ಹೌದಾ? ಅಂದರೆ ಇಲ್ಲಿ ಪ್ಲಸ್ ಹಾಕಿತೆ 142 ಇಂದ 158 ಹೆಚ್ಚಿಗಿದೆ, ಅದಕ್ಕೆ +8. ಇಲ್ಲಿ 150 ಇಂದ 123 ಮೈನಸ್ ಇದೆ, ಅದು ಅಂದರೆ ಕಡಿಮೆ ಇದೆ, ಅದಕ್ಕೆ -27. ನೆಕ್ಸ್ಟ್ ಇಲ್ಲಿ 123 to 187 ನೋಡಿ, 187 ಮೈನಸ್ 123 5, ಆಮೇಲೆ 6 64 ಇದು. ಓಕೆ, ಸಾರಿ. ಸೊ ಇಲ್ಲಿ 64 +64 ಬರುತ್ತೆ. ಆಮೇಲೆ ಇಲ್ಲಿ 187 ಮೈನಸ್ 62 5 2 1 ಅಂದರೆ +125 1 ನೋಡಿ. ಈಗ ನಿಮಗೇನು ತಿಳಿದು ಬಂತು? ಇಲ್ಲೆಲ್ಲ ತುಂಬ ಏನು ಮಾಡಿದ್ರಿ, ಈ ನಂಬರ್ಗಳನ್ನು ನೋಡಿದ್ರೆ ನಿಮಗೇನು ಅನಿಸುತ್ತೆ? ಈ 8 27 64 ಇವೇನದ ಹೇಳಿ ನೋಡೋಣ. ನೋಡಿ, 8 27 64 125. ನೆಕ್ಸ್ಟ್ ಏನು ಬರುತ್ತೆ? 216. ಹೇಗೆ 216 ಬರ್ತೀನಿ ನೋಡಿ, ಸಿಂಪಲ್. 2 ಕ್ಯೂಬ್ 3 ಕ್ಯೂಬ್ 4 ಕ್ಯೂಬ್ 5 ಕ್ಯೂಬ್ 6 ಕ್ಯೂಬ್. ಇದೇ ರೀತಿ ಇಲ್ಲಿ ಘನದ ಒಂದು ಘನ ಏನಾಗಿದೆ, ಕ್ರಮೇಣ ಹೆಚ್ಚಾಗ್ತಾ ಹೋಗಿದೆ. ಸೊ ಅದಕ್ಕೆ ಇಲ್ಲಿ 125 ಆದಮೇಲೆ 216 ಮೈನಸ್ ಆಗುತ್ತೆ. ಅರ್ಥ ಆಯ್ತಾ? ಸಾರಿ, ಇದು ಪ್ಲಸ್ ಮೈನಸ್ ಪ್ಲಸ್ ಆಗುತ್ತೆ. ಓಕೆ, ಇದು ಪ್ಲಸ್ ಆಗುತ್ತೆ. 216 ಪ್ಲಸ್ ಅಂದರೆ ಇಲ್ಲಿ 62 ಇದೆ. ಈ 62ದಲ್ಲೇ ನೋಡಿ, ಈ 62ದಲ್ಲೇ 216 ಆ್ಯಡ್ ಮಾಡೋಣ. ಎಷ್ಟು ಬಂತು? 8 7 2 278. ಸೊ ಕರೆಕ್ಟ್ ಆನ್ಸರ್ ಎಷ್ಟು? 278. ಕರೆಕ್ಟ್ ಅದಾ? ಈ ರೀತಿ ಸಿಂಪಲ್ ನಿಮಗೆ ನೋಡಲಿಕ್ಕೆ ನಂಬರ್ ಡಿಫ್ರೆನ್ಸ್ ಅನ್ನಿಸ್ತಾವೆ. ಏನಪ್ಪ ಇದು 8 ಆದಮೇಲೆ 27 27 ಆದಮೇಲೆ 64 ಡಿಫ್ರೆನ್ಸ್ ಸ್ವಲ್ಪ ಫುಲ್ ಚೇಂಜಸ್ ಇದೆ, ಬಟ್ ಅದರಲ್ಲಿ ಒಂದು ರೇಂಜ್ ಇದೆ. ಓಕೆ, ಅದನ್ನು ನೆನಪಿಡ್ಬೇಕು ನೀವು. ಅದಕ್ಕೆ ನಿಮಗೆ ಎಲ್ಲ ಒಂದು ವರ್ಗಮೂಲ, ಘನಮೂಲ ಇವೆಲ್ಲ ಬರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ 22 ಅದ, ಆಮೇಲೆ 12 ಆಗಿದೆ, ಆಮೇಲೆ ಮತ್ತೆ 13, ಆಮೇಲೆ 20.5, ಆಮೇಲೆ 42 ಅದ, ಆಮೇಲೆ ಕ್ವಶನ್ ಮಾರ್ಕ್ ಅದ. ಸೊ ಸ್ವಲ್ಪ ವೇರಿಯೇಷನ್ ಅದ. ಒಮ್ಮೆ ಸ್ವಲ್ಪ ಕಡಿಮೆ ಆಗ್ಯದ, ಆಮೇಲೆ ಸ್ವಲ್ಪ ಹೆಚ್ಚಿಗೆ ಆಗ್ಯದ, ಆಮೇಲೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಆಗ್ಯದ. ಈಗ 22 ಮತ್ತು 12 ನಡುವೆ ಏನು ಅನಿಸ್ತದೆ ನಿಮ್ಗೆ? 10 ಡಿಫ್ರೆನ್ಸ್ ಅದ ಇದಕ್ಕೆ. ಬಟ್ 13 ಮತ್ತು 12 ನಡುವೆ ಒಂದೇ ಡಿಫ್ರೆನ್ಸ್ ಅದ. ಸೊ ಈಗ ನಾವೇನು ಮಾಡೋಣ, ಈ 22 ಮತ್ತು 12 ನಡುವೆ ಈಗ 22 ಇಂಟು ಏನು ಮಾಡ್ತೀರಿ ಈಗ? 0.5 ಮಾಡಿ. 0.5 ಅಂದರೆ 1/2 ಅಂದಂಗೆ. ಹಾಫ್ 22 ಹಾಫ್ ಎಷ್ಟು? L1 ಬತ್ತು. ಈ L1ಗೆ +1 ಮಾಡಿ. ಈ L1ಗೆ +1 ಮಾಡಿದಾಗ ಏನು ಬರುತ್ತೆ? ಈ 12 ಬರುತ್ತೆ. ಹೌದಾ? 12 ಬಂತು. ಅದೇ ರೀತಿ ಈ 12 ಮತ್ತು 13 ನಡು 12 ಇಂಟು 1 ಯಾಕೆ ಮಾಡಿದೆ? ಇಲ್ಲಿ 0.5 ಮಾಡಿದ್ವಿ. ಈ ನೆಕ್ಸ್ಟ್ ನಂಬರ್ಗೆ 0.5 ಹೆಚ್ಚಿಗೆ ಮಾಡೋಣ. 0.5 1 1.5 2 2.5 3 3.5 ಹೀಗೆ. ಆಮೇಲೆ ಇಲ್ಲಿ +1 ಮಾಡೋಣ. ಇದೆಷ್ಟು ಬಂತು ಟೋಟಲು? ಎಷ್ಟು ಬಂತಪ್ಪ ಇದು? 13 ಬಂತಾ? ನೆಕ್ಸ್ಟು ಇಲ್ಲೇನು ಮಾಡೋಣ? 13 ಇಂಟು 1.5 +1 ಇದೆಷ್ಟು ಬರುತ್ತಾ?
13 ಇಂಟು 1.5 ಅಂದರೆ 15 ಮೂರಲೆ 45, 15 ಒಂದಲೇ 19, 19.5 ಪ್ಲಸ್ ಇದು 1.5 ಸಾರಿ 1 ಕರೆಕ್ಟ್ ಅದ. ಜಸ್ಟ್ ಸಿಯರ ನೋಡಿ ಇದೇನು 13 ಇಂಟು 1.5 ಅದಲ್ಲ. ಸೊ ಅದಕ್ಕೆ ಈಗ ಇಲ್ಲಿ ಏನು ಮಾಡ್ತೀರಿ 5 ಒಂದಲೇ 19 ಇದು 19.5 ಬರುತ್ತೆ. ಇದು 19.5 ಪ್ಲಸ್ 1 20.5 ಕರೆಕ್ಟ್ ಅದ. ಇದು ಇಲ್ಲಿ ಕೂಡ ಸೇಮು 20.5 ಇಂಟು 2 ಪ್ಲಸ್ 1 ಮಾಡಿದ್ರೆ 42 ಬರುತ್ತೆ. ಈ 42ಗೆ ಏನು ಮಾಡಬೇಕು 42 ಇಂಟು 2.5 ಪ್ಲಸ್ 1 ಎಷ್ಟು ಬರುತ್ತೆ ಇದು 106 ಬರುತ್ತೆ. ಸೊ 106 is the right answer. ಓಕೆ 106 is the right answer. ಈ ರೀತಿ ಸಾಲ್ವ್ ಮಾಡಬೇಕು ನೀವು. ಸಿಂಪಲ್ ಅದ, ಜಸ್ಟ್ ನೀವು ಅಪ್ಲೈ ಮಾಡಬೇಕು. ಇದೇ ಟೈಪ್ ಭಾಳ ಟಫ್ ಏನು ಬರೋದಿಲ್ಲ, ಇದೇ ಟೈಪ್ ಕ್ವಶನ್ ಬರ್ತಾವ. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಮೊದಲಿಗೆ ಕ್ವಶನ್ ಮಾರ್ಕ್ ಅಂದಿದ್ದಾರೆ, ಆಮೇಲೆ Y ಇದೆ, V ಇದೆ, S P M. ಸೊ ಹಿಯರ್ ಡಿಫ್ರೆನ್ಸ್ ಏನು, ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಇದನ್ನು ಬಿಟ್ಬಿಡಿ. ಇವುಗಳನ್ನು ನೋಡೋಣ. Y ಆದಮೇಲೆ V ಬರುತ್ತೆ, V ಆದಮೇಲೆ S ಆದಮೇಲೆ P M ಅಂದರೆ ಡಿಕ್ರೀಸಿಂಗ್ ಆರ್ಡರಲ್ಲಿ ಬಂದಿದೆ, ರಿವರ್ಸ್. ಈಗ Y ಮತ್ತು V ನಡುವೆ ಡಿಫ್ರೆನ್ಸ್ ಎಷ್ಟದ ನೋಡಿ, U V W X Y Z. ಇಲ್ಲಾಂದರೆ ಈ ಎಮ್ಮಿಂದ ತಗೊಳ್ಳಿ ನೋಡಿ, ಜಸ್ಟ್ ಅ ಮಿನಿಟ್. M N O P Q R S T U V W X Y. ಓಕೆ, ಇಲ್ಲೇ Y ಆದಮೇಲೆ V ಬಂದದ. ಎಷ್ಟು ಡಿಫ್ರೆನ್ಸ್ ಅದ ನಡು 2 ನಂಬರ್ಸ್ ಅದಾವ. ಓಕೆ, 2 ನಂಬರ್ಸ್ ಆದಮೇಲೆ 3ನೇ ನಂಬರ್ಗೆ ಜಂಪ್ ಆಗಿದೆ, ಅಥವಾ ಡಿಫ್ರೆನ್ಸ್ ಬಿಟ್ವೀನ್ 2 ಅಂದರೆ 2 ತಗೊಳ್ಳಿ. ಓಕೆ, ಆಮೇಲೆ V ಆದಮೇಲೆ S ಅದ, ಇಲ್ಲಿ ಕೂಡ ಡಿಫ್ರೆನ್ಸ್ 2 ಅದ. ಆಮೇಲೆ S ಆದಮೇಲೆ ಏನು ಬಂದಿದೆ, P ಬಂದಿದೆ ನೋಡಿ. S ಇದೆ, ಇಲ್ಲಿ P ಇದೆ, ಡಿಫ್ರೆನ್ಸ್ ಎಷ್ಟು 2 ಅದ. P ಆದಮೇಲೆ M ಇದೆ, M ಇಲ್ಲಿ ಕೂಡ 2 ಅದ, 2 ಬರುತ್ತೆ. ಅದೇ ರೀತಿ ಇಲ್ಲಿ ಏನು ಬರುತ್ತೆ, ಡಿಫ್ರೆನ್ಸ್ 2 ಬರುತ್ತೆ ನೋಡಿ. 2 ಅಂದರೆ X Y Z, ಆಮೇಲೆ A, ಆಮೇಲೆ B, ಮತ್ತು ರಿವರ್ಸ್ ಬರೋದು. ಓಕೆ, ಸೊ B ಅಂದರೆ Z A, ಇಲ್ಲಿ 2 ಡಿಫ್ರೆನ್ಸ್ ಅಂದರೆ B ಬರುತ್ತೆ ಕರೆಕ್ಟ್ ಆನ್ಸರ್, ಆಪ್ಷನ್ B. ಸರ್ Z ಆದಮೇಲೆ ಎಲ್ಲ ಮುಗೀತಲ್ಲ ಮತ್ತೇನು ಅಂತ ಅನ್ನೋದಿಲ್ಲ, ಮತ್ತೆ ಹೋಗೋದು. Z ಆದಮೇಲೆ ಮತ್ತೆ A B C D, ಮತ್ತು ಸೈಕಲ್ ಹಾಗೆ ಕಂಟಿನ್ಯೂ ಹೀಗೆ. ಸೊ ಆಪ್ಷನ್ B ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫ್ರೆಂಡ್ಸ್, ನಿಮಗೆ ಈ ರೀತಿ ಈ ಒಂದು ನಂಬರ್ ಸಿರೀಸ್ ಮೇಲೆ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ. ಮತ್ತೆ ಮುಂದಿನ ಒಂದು ಕ್ಲಾಸಲ್ಲಿ ಸೇಮ್ ಒಂದು ಚಾಪ್ಟರು ಬಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಗಳನ್ನು ನೋಡೋಣ. ಇದೇ ರೀತಿ ಒಂದು ಡೈಲಿ ಕ್ಲಾಸ್ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.